ಹೇಳಿ ಕೇಳಿ ಇದು ಮಾವಿನ ಹಣ್ಣಿನ ಸೀಸನ್. ಬಗೆ ಬಗೆಯ ಮಾವು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಜನ ಕೂಡ ಮಾವಿನ ಸವಿಗೆ ಮಾರು ಹೋಗಿ ಖರೀದಿಸ್ತಿದ್ದಾರೆ. ಈ ನಡುವೆ ಮಾವು ಎಷ್ಟು ಸೇಫ್ ಅನ್ನೋದನ್ನ ಖರೀದಿಗೆ ಮುನ್ನ ನೀವು ತಿಳಿದಿರಬೇಕಾದದ್ದು ಅಗತ್ಯ. ಯಾಕಂದ್ರೆ ಅನೇಕ ಕಡೆಗಳಲ್ಲಿ ಹಣ್ಣುಗಳನ್ನ ಅವಧಿಗಿಂತ ಮುನ್ನವೇ ಕೃತಕವಾಗಿ ಹಣ್ಣಾಗಿಸಲು ಅಪಾಯಕಾರಿ ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸಲಾಗಿರುತ್ತೆ. ಹೀಗಾಗಿ ನೀವು ಮುಂದಿನ ಸಲ ಮಾವಿನ ಹಣ್ಣು ಖರೀದಿಸುವಾಗ ಇದು ರಾಸಾಯನಿಕ ಬಳಸಿ ಹಣ್ಣಾಗಿಸಿದ ಮಾವಿನ ಹಣ್ಣು ಅಥವಾ ನೈಸರ್ಗಿಕವಾಗಿ ಹಣ್ಣಾಗಿರುವ ಮಾವು ಅನ್ನೋದನ್ನ ಪತ್ತೆ ಹಚ್ಚೋದು ಹೇಗೆ ಅಂತ ತಿಳಿಸಿಕೊಡ್ತೀವಿ. ಈ ರಿಪೋರ್ಟ್ ಮಿಸ್ ಮಾಡದೆ ನೋಡಿ. ಮಾವಿನ ಹಣ್ಣಿನ ಸೀಸನ್ ಶುರುವಾಗ್ತಿದ್ದಂತೆ ಮಾರುಕಟ್ಟೆಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳ ಕಣ್ಣು ಬಿದ್ದಿದೆ. ಹಣ್ಣುಗಳನ್ನ ಅವಧಿಗಿಂತ ಮುನ್ನವೇ ಹಣ್ಣಾಗಿಸಲು ಬಳಸುವ ಅಪಾಯಕಾರಿ ಕ್ಯಾಲ್ಸಿಯಂ ಕಾರ್ಬೈಡ್ ಪತ್ತೆ ಹಚ್ಚಲು ಅಧಿಕಾರಿಗಳು ಮಾರುಕಟ್ಟೆಗಳ ಮೇಲೆ ದಾಳಿ ನಡೆಸುತ್ತಿದ್ದಾರೆ. ಈ ಬೇಸಿಗೆಯಲ್ಲಿ ನೀವು ಮಾವಿನ ಹಣ್ಣು ಖರೀದಿಸುವಾಗ ಸ್ವಲ್ಪ ಎಚ್ಚರದಿಂದ ಇರುವುದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯಕ್ಕೆ ಒಳ್ಳೆಯದು. ಕೃತಕವಾಗಿ ಹಣ್ಣಾಗಿಸಿದ ಮಾವಿನ ಹಣ್ಣುಗಳು ನೋಡಲು ಗಾಢ ಹಳದಿ ಬಣ್ಣದಲ್ಲಿದ್ದರೂ ಅವುಗಳಲ್ಲಿ ನೈಸರ್ಗಿಕ ಸಿಹಿ ಇರೋದಿಲ್ಲ. ಈಗಿನ ದಿನಗಳಲ್ಲಿ ಹಣ್ಣುಗಳನ್ನ ಹಣ್ಣಾಗಿಸಲು ಸುರಕ್ಷಿತವಾದ ಎಥಿಲೀನ್ ಗ್ಯಾಸ್ ಬಳಸಲು ಅನುಮತಿ ಇದೆ. ಆದರೆ ಕೆಲವು ವ್ಯಾಪಾರಿಗಳು ಲಾಭದ ಆಸೆಗೆ ಬಿದ್ದು ಇನ್ನೂ ನಿಷೇಧಿತ ರಾಸಾಯನಿಕಗಳನ್ನ ಬಳಸುತ್ತಿದ್ದಾರೆ. ಮಾರುಕಟ್ಟೆಗೆ ಹೋದಾಗ ಇವುಗಳನ್ನ ಗುರುತಿಸೋದು ಹೇಗೆ ಎಂಬುದು ಪ್ರತಿಯೊಬ್ಬರಿಗೂ ತಿಳಿದಿರಲಿ. ರಾಸಾಯನಿಕ ಬಳಸಿ ಹಣ್ಣಾಗಿಸಿದ ಮಾವಿನ ಹಣ್ಣನ್ನ ಪತ್ತೆ ಹಚ್ಚುವುದು ಹೇಗೆ ಅಂತ ನಾವೀಗ ನೋಡ್ತಾ ಹೋಗೋಣ. ಹಣ್ಣು ಖರೀದಿಸುವ ಮುನ್ನ ಅದರ ಸಿಪ್ಪೆಯ ಬಣ್ಣವನ್ನ ಸರಿಯಾಗಿ ಗಮನಿಸಿ. ರಾಸಾಯನಿಕ ಬಳಸಿ ಹಣ್ಣಾಗಿಸಿದ ಮಾವಿನ ಹಣ್ಣುಗಳು ಅಲ್ಲಲ್ಲಿ ಹಸಿರು ಕಲೆಗಳನ್ನ ಹೊಂದಿರುತ್ತವೆ. ಉಳಿದ ಭಾಗ ಗಾಢ ಹಳದಿ ಬಣ್ಣದಲ್ಲಿರುತ್ತವೆ. ಆದರೆ ನೈಸರ್ಗಿಕವಾಗಿ ಹಣ್ಣಾದ ಮಾವು ಏಕರೂಪದ ಬಣ್ಣ ಹೊಂದಿರುತ್ತದೆ. ಅಲ್ಲದೆ ಹಣ್ಣಿನ ತೊಟ್ಟಿನ ಭಾಗದಲ್ಲಿ ವಾಸನೆ ನೋಡಿ. ಸಿಹಿಯಾದ ಸುಗಂಧ ಬರದಿದ್ರೆ ಅದು ಕೃತಕವಾಗಿ ಹಣ್ಣಾಗಿಸಿದ ಹಣ್ಣು ಎಂದು ಅರ್ಥ ಮಾಡಿಕೊಳ್ಳಬಹುದು. ಹಣ್ಣಿನ ತೂಕ ಮತ್ತು ನೋಟ ಕೂಡ ಅದರ ಅಸಲಿಯತ್ತನ್ನ ಹೇಳುತ್ತದೆ. ನೈಸರ್ಗಿಕವಾಗಿ ಹಣ್ಣಾದ ಮಾವಿನ ಹಣ್ಣು ರಸಭರಿತವಾಗಿದ್ದು ಕೈಗೆತ್ತುಕೊಂಡಾಗ ಭಾರವಾಗಿ ಅನಿಸುತ್ತದೆ. ಇದಕ್ಕೆ ವಿರುದ್ಧವಾಗಿ ರಾಸಾಯನಿಕ ಬಳಸಿ ಹಣ್ಣಾಗಿಸಿದ ಹಣ್ಣುಗಳು ಹಗುರವಾಗಿರುತ್ತವೆ ಅಥವಾ ಸುಕ್ಕುಗಟ್ಟಿದಂತೆ ಕಾಣುತ್ತವೆ. ಈ ಸಣ್ಣ ಬದಲಾವಣೆಗಳನ್ನ ಗಮನಿಸಿದ್ರೆ ನೀವು ನಿಮ್ಮ ಕುಟುಂಬಕ್ಕಾಗಿ ಉತ್ತಮ ಹಣ್ಣನ್ನ ಆರಿಸಿಕೊಳ್ಳಬಹುದು. ಮಾವಿನ ಹಣ್ಣು ಸೇವಿಸುವಾಗ ಈ ಟಿಪ್ಸ್ ಪಾಲಿಸಿ. ಮಾವಿನ ಹಣ್ಣನ್ನ ತಿನ್ನುವ ಮೊದಲು ಕನಿಷ್ಠ 30 ನಿಮಿಷಗಳ ಕಾಲ ನೀರಿನಲ್ಲಿ ನೆನೆಸಿರಿ. ಇದರಿಂದ ಅದರ ಮೇಲ್ಮೈನಲ್ಲಿರುವ ವಿಷಕಾರಿ ಅಂಶಗಳು ದೂರವಾಗುತ್ತವೆ. ಆರೋಗ್ಯದ ದೃಷ್ಟಿಯಿಂದ ದಿನಕ್ಕೆ 1 ಕಪ್ ಮಾವಿನ ಹಣ್ಣನ್ನ ಮೊಸರಿನೊಂದಿಗೆ ಸೇವಿಸುವುದು ಉತ್ತಮ ಎಂದು ಪೌಷ್ಟಿಕ ತಜ್ಞರು ಸಲಹೆ ನೀಡುತ್ತಾರೆ. ಒಂದು ವೇಳೆ ಯಾರಾದರೂ ಅಕ್ರಮವಾಗಿ ರಾಸಾಯನಿಕ ಬಳಸಿ ಹಣ್ಣು ಮಾರಾಟ ಮಾಡುತ್ತಿರುವುದು ಕಂಡು ಬಂದರೆ ತಕ್ಷಣ ಆಹಾರ ಸುರಕ್ಷತಾ ಅಧಿಕಾರಿಗಳಿಗೆ ದೂರು ನೀಡಿ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.